ನಮಸ್ಕಾರ ಸ್ನೇಹಿತರೆ. ವಿಧಿಬರಹದಿಂದ ತಪ್ಪಿಸಿಕೊಳ್ಳುವಂತಹ ಶಕ್ತಿ ಮನುಷ್ಯರಿಗಿರುತ್ತಾ? ನಮ್ಮ ಸಾವಿನ ಸಮಯ ನಮಗೆ ಮೊದಲೇ ತಿಳಿದರೆ ನಮ್ಮ ಸಾವನ್ನು ನಾವು ತಪ್ಪಿಸಬಹುದಾ? ಈ ವಿಷಯವನ್ನು ಒಂದು ಚಿಕ್ಕ ಕಥೆಯ ಮೂಲಕ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪೂರ್ವದಲ್ಲಿ ಒಂದು ಊರಿನಲ್ಲಿ ಒಬ್ಬ ಉತ್ತಮವಾದ ಪಂಡಿತನಿದ್ದ. ಆತ ಒಂದು ದಿನ ಅವನ ಬಾಲ್ಯ ಸ್ನೇಹಿತನನ್ನು ಭೇಟಿಯಾಗಲು ತೀರ್ಮಾನಿಸಿಕೊಂಡ. ಅವನ ಸ್ನೇಹಿತ ಹುಟ್ಟಿನಿಂದಲೇ ಮೂಕ ಹಾಗೂ ಒಂಟಿ ಕಾಲು ಮಾತ್ರವೇ ಇತ್ತು. ಪಂಡಿತ ಸ್ನೇಹಿತನನ್ನು ಭೇಟಿಯಾಗಲು ಬೆಳಗಿನ ಜಾವವೇ ಹೊರಟ. ಸ್ನೇಹಿತನ ಊರು ತಲುಪಲು 2-3 ಊರುಗಳನ್ನಾದರೂ ದಾಟಬೇಕಿತ್ತು. ಆ ರೀತಿ ಹೋಗುತ್ತಿದ್ದ ಪಂಡಿತನಿಗೆ ದಾರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಎದುರಾದ. ಪಂಡಿತ ಅವನ ಹೆಸರೇನೆಂದು ಕೇಳಿದ. ಮಹಾಕಾಲ ಎಂದು ಉತ್ತರಿಸಿದ ಆ ವ್ಯಕ್ತಿ. ಹೇಗೋ 2-3 ಊರುಗಳು ನಡೆದು ಹೋಗಬೇಕು. ಈ ವ್ಯಕ್ತಿಯೊಂದಿಗೆ ಮಾತನಾಡುತ್ತಾ ಹೋದರೆ ಸಮಯ ಬೇಗನೆ ಕಳೆಯುತ್ತದೆ, ಕಾಲು ನೋವು ಕೂಡ ಗೊತ್ತಾಗುವುದಿಲ್ಲ ಅಂದುಕೊಂಡು ಪಂಡಿತ ಮಹಾಕಾಲನೊಂದಿಗೆ ಮಾತು ಬೆರೆಸಿ ಇಬ್ಬರು ಒಟ್ಟಿಗೆ ಹೋಗಲು ಶುರು ಮಾಡಿದರು. ಆ ರೀತಿ ಹೋಗುತ್ತಿರುವ ಅವರಿಗೆ ಒಂದು ಗ್ರಾಮ ಸಿಕ್ಕಿತು. ಆಗ ಮಹಾಕಾಲ, ಪಂಡಿತರೇ, ನೀವು ಹೋಗುತ್ತೀರಿ, ನನಗೆ ಈ ಊರಿನಲ್ಲಿ ಚಿಕ್ಕ ಕೆಲಸವಿದೆ, ಅದನ್ನು ಮುಗಿಸಿಕೊಂಡು ನಿಮ್ಮನ್ನು ಮುಂದೆ ಬಂದು ಸೇರುತ್ತೇನೆ ಎಂದು ಹೇಳಿ ಹೊರಟು ಹೋದ. ಪಂಡಿತ ಸರಿ ಎಂದು ಹೇಳಿ ಮುಂದೆ ನಡೆದ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಆ ಗ್ರಾಮದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಹಸುಗಳು ತುಳಿದು ಸಾಯಿಸಿದಂತಹ ವಿಷಯ ಪಂಡಿತನ ಕಿವಿಗೆ ಬಿತ್ತು. ಅಯ್ಯೋ ಪಾಪ ಅಂದುಕೊಂಡು ಮುಂದೆ ನಡೆದ ಪಂಡಿತ. ಮತ್ತೆ ಮಹಾಕಾಲ ಪಂಡಿತನನ್ನು ದಾರಿಯಲ್ಲಿ ಭೇಟಿಯಾದ. ಇಬ್ಬರು ಒಟ್ಟಿಗೆ ಪ್ರಯಾಣ ಮುಂದುವರೆಸಿದರು. ಹೀಗೆ ಕತ್ತಲಾಗೋಯ್ತು. ಆಗ ಪಂಡಿತ, ಮಹಾಕಾಲ, ಹೇಗೋ ಕತ್ತಲಾಗಿದೆ, ನಾವು ಇಲ್ಲೇ ಇರುವಂತ ದೇವಸ್ಥಾನದಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡೋಣ ಎಂದು ಹೇಳಿದ. ಅದಕ್ಕೆ ಮಹಾಕಾಲ, ಸರಿ, ನೀವು ಇಲ್ಲೇ ಮಲಗಿರಿ, ನನಗೆ ಈ ಊರಿನಲ್ಲೊಂದು ಚಿಕ್ಕ ಕೆಲಸವಿದೆ, ಅದನ್ನು ಮುಗಿಸಿಕೊಂಡು ಮತ್ತೆ ನಿಮ್ಮನ್ನು ಇಲ್ಲೇ ಬಂದು ಭೇಟಿಯಾಗುತ್ತೇನೆಂದು ಹೇಳಿ ಹೊರಟ. ಆತ ಹೋದ ಕೆಲವೇ ನಿಮಿಷಗಳಲ್ಲಿ ಆ ಊರಿನಲ್ಲಿ ದೊಡ್ಡ ಬೆಂಕಿ ಪ್ರಮಾದವೊಂದು ಸಂಭವಿಸಿತು. ಅದನ್ನು ಗಮನಿಸಿದ ಪಂಡಿತ, ಏನಿದು, ಈ ಮಹಾಕಾಲ ಹೋದ ಕಡೆಯೆಲ್ಲ ಒಂದು ಅನಾಹುತ ನಡೀತಿದೆಯಲ್ಲ, ಏನಿರಬಹುದು ಎಂದು ಯೋಚಿಸುತ್ತಿದ್ದ. ಮಹಾಕಾಲನ ಮೇಲೆ ಅನುಮಾನ ಶುರುವಾಯಿತು. ಅಷ್ಟರಲ್ಲೇ ಮಹಾಕಾಲ ದೇವಸ್ಥಾನಕ್ಕೆ ಹಿಂದಿರುಗಿ ಬಂದ. ಆದರೆ ಪಂಡಿತ ಅವನನ್ನು ಏನೂ ಕೇಳಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಮತ್ತೆ ಇಬ್ಬರು ಪ್ರಯಾಣ ಶುರು ಮಾಡಿದರು. ಸ್ವಲ್ಪ ದೂರ ನಡೆದ ಕೂಡಲೇ ಇನ್ನೊಂದು ಊರು ಸಿಕ್ಕಿತು. ಮತ್ತೆ ಮಹಾಕಾಲ, ಪಂಡಿತರೇ, ನೀವು ಹೋಗುತ್ತೀರಿ, ನನಗೆ ಈ ಊರಿನಲ್ಲೊಂದು ಚಿಕ್ಕ ಕೆಲಸ ಇದೆ, ಅದನ್ನು ಬೇಗನೆ ಮುಗಿಸಿಕೊಂಡು ಮುಂದೆ ದಾರಿಯಲ್ಲಿ ನಿಮಗೆ ಸಿಗುತ್ತೇನೆ ಎಂದು ಹೇಳಿ ಹೊರಟು ಹೋದ. ಆದರೆ ಈ ಬಾರಿ ಮಾತ್ರ ಪಂಡಿತ ಮುಂದೆ ಹೋಗದೆ ನಿಂತಲ್ಲಿಯೇ ನಿಂತುಕೊಂಡ. ಸ್ವಲ್ಪ ಹೊತ್ತಿನಲ್ಲೇ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಹಾವು ಕಚ್ಚಿ ಮೃತಪಟ್ಟ. ಅದನ್ನು ಗಮನಿಸಿದ ಪಂಡಿತ, ಈ ಮಹಾಕಾಲ ಹೋದ ಪ್ರತಿ ಕಡೆ ಯಾವುದೋ ಒಂದು ಅನಾಹುತ ನಡೆದು ಸಾವು ಸಂಭವಿಸುತ್ತಿದೆ, ಇದರಲ್ಲೇನೋ ಮರ್ಮ ಇದೆ, ಈ ಬಾರಿ ನೇರವಾಗಿ ಆತನನ್ನೇ ಕೇಳಿ ತಿಳಿದುಕೊಳ್ಳುತ್ತೇನೆ ಎಂದು ತೀರ್ಮಾನಿಸಿಕೊಂಡ. ಸ್ವಲ್ಪ ಹೊತ್ತಿಗಾಗಲೇ ಮಹಾಕಾಲ ಪಂಡಿತನ ಬಳಿ ಹಿಂದಿರುಗಿ ಬಂದ. ಆಗ ಪಂಡಿತ, ನೋಡು, ನಾನು ನಿನ್ನನ್ನು ಗಮನಿಸುತ್ತಲೇ ಇದ್ದೇನೆ, ನೀನು ಯಾವ ಊರಿಗೆ ಹೋದರೂ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಯಾವುದೋ ಒಂದು ಅನಾಹುತ ಸಂಭವಿಸುತ್ತಿದೆ, ಯಾರೋ ಒಬ್ಬರು ಸಾಯುತ್ತಲೇ ಇದ್ದಾರೆ, ಅಷ್ಟಕ್ಕೂ ನೀನು ಯಾರು ಎಂದು ಕೇಳಿದ. ಅದಕ್ಕೆ ಮಹಾಕಾಲ, ಮಹಾತ್ಮ, ನೀವು ಮಹಾಜ್ಞಾನಿ, ಮಹಾತ್ಮರೊಂದಿಗೆ ಸೇರಿ ನಡೆದರೆ ಒಳ್ಳೆಯದು ನಡೆಯುತ್ತದೆಂಬ ಕಾರಣದಿಂದ ನಾನು ನಿಮ್ಮ ಜೊತೆ ಬರುತ್ತಿದ್ದೇನೆ. ನನ್ನನ್ನು ನೀವು ಕಂಡುಹಿಡಿಯಲಿಲ್ಲವೇ? ನಾನೊಬ್ಬ ಯಮದೂತ. ನನ್ನ ಪ್ರಭು ಯಮದೇವರ ಆಜ್ಞಾನುಸಾರ ನಾನು ಪ್ರಾಣ ತೆಗೆಯುತ್ತಿರುತ್ತೇನೆ. ಈಗ ನಾನು ಹೋದ ಪ್ರತಿ ಊರಿನಲ್ಲಿ ಯಾರ ಆಯಸ್ಸು ಮುಗಿದು ಹೋಗಿರುತ್ತದೋ ಅವರ ಪ್ರಾಣ ತೆಗೆದುಕೊಂಡು ಬರುತ್ತಿದ್ದೇನೆ ಎಂದು ಹೇಳಿದ. ಪಂಡಿತ ಸ್ವಲ್ಪ ಹೆದರಿದರೂ ಧೈರ್ಯ ತಂದುಕೊಂಡು, ನೀನು ನಿಜವಾಗಲೂ ಯಮದೂತನೇ ಆಗಿದ್ದರೆ ನನಗೊಂದು ವಿಷಯ ಹೇಳು, ನೀನು ಮುಂದೆ ತೆಗೆಯಲಿರುವಂತಹ ಪ್ರಾಣ ಯಾರದು ಎಂದು ಕೇಳಿದ.
ಆಗ ಯಮದೂತ, ಮಹಾತ್ಮ, ಮುಂದೆ ನಾನು ತೆಗೆಯಲಿರುವ ಪ್ರಾಣ ಬೇರೆ ಯಾರದೋ ಅಲ್ಲ, ನೀವು ಭೇಟಿಯಾಗಲು ಹೋಗುತ್ತಿರುವ ನಿಮ್ಮ ಬಾಲ್ಯ ಸ್ನೇಹಿತನದು. ಅವನ ಸಾವಿಗೆ ಕಾರಣ ಕೂಡ ನೀವೇ. ನಿಮ್ಮ ಕಾರಣದಿಂದಲೇ ನಿಮ್ಮ ಸ್ನೇಹಿತ ಮೃತಪಡುತ್ತಾನೆಂದ ಯಮದೂತ. ಅದನ್ನು ಕೇಳಿ ಪಂಡಿತನಿಗೆ ತುಂಬಾ ದುಃಖವಾಯಿತು. ಒಂದು ವೇಳೆ ಈತ ನಿಜವಾಗಲೂ ಯಮದೂತನೇ ಆಗಿದ್ದರೆ ಈತ ಹೇಳುವುದು ನಡೆದೇ ತೀರುತ್ತದೆ. ನನ್ನಿಂದ ನನ್ನ ಪ್ರಾಣ ಸ್ನೇಹಿತ ಮೃತಪಡುತ್ತಾನೆ, ಆ ರೀತಿ ಎಂದೂ ಕೂಡ ನಡೆಯಬಾರದು. ನಾನು ಹೋಗಿ ಅವನನ್ನು ಭೇಟಿಯಾದರೆ ತಾನೆ ಅವನು ನನ್ನಿಂದ ಸಾಯೋಕೆ. ಹಾಗಾಗಿ ನಾನು ಅವನನ್ನು ಭೇಟಿಯಾಗೋದೇ ಇಲ್ಲ. ನಾನು ಭೇಟಿಯಾಗದಿದ್ದರೆ ಅವನು ಸಾಯೋದೇ ಇಲ್ಲ ಎಂದುಕೊಂಡು ಪಂಡಿತ ಅವನ ಊರಿಗೆ ಹಿಂದಿರುಗಲು ಸಿದ್ಧನಾದ. ಆಗ ಯಮದೂತ, ಮಹಾತ್ಮ, ನೀವು ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದೀರೆಂದು ನನಗೆ ಗೊತ್ತು. ನೀವು ನಿಮ್ಮ ಸ್ನೇಹಿತನನ್ನು ಭೇಟಿಯಾಗದಿದ್ದರೂ ಕೂಡ ಅವನ ಹಣೆ ಬರಹ ಬದಲಾಗುವುದಿಲ್ಲ. ನಿಮ್ಮ ಸ್ನೇಹಿತನ ಸಾವು ಖಚಿತ, ಅದನ್ನು ಯಾರೂ ಬದಲಾಯಿಸಲಾಗದು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲವೂ ಮುಗಿದು ಹೋಗಲಿದೆ ಎಂದು ಹೇಳಿದ. ಆ ಮಾತುಗಳನ್ನು ಕೇಳಿದ ಪಂಡಿತ ತುಂಬಾ ಚಿಂತಿಸಿದ. ನನ್ನ ಮನಸ್ಸಿನಲ್ಲಿ ಏನಂದುಕೊಳ್ಳುತ್ತಿದ್ದೀನೆಂದು ಈ ವ್ಯಕ್ತಿಗೆ ತಿಳಿಯುತ್ತಿದೆ. ಅಂದರೆ ಈತ ಹೇಳಿದಂತೆ ಇವನು ಖಂಡಿತ ಯಮದೂತನೇ. ಅಂದರೆ ಈತ ಹೇಳಿದ್ದು ಖಂಡಿತ ನಡೆಯುತ್ತದೆ. ನನ್ನ ಕಾರಣದಿಂದ ನನ್ನ ಸ್ನೇಹಿತ ಮೃತಪಡುತ್ತಾನೆ. ಹಾಗಾಗಿ ನಾನು ಅವನ ಮುಖ ನೋಡದಿದ್ದರೇನೆ ಒಳ್ಳೆಯದು ಅಂದುಕೊಂಡು ಬಂದ ದಾರಿಯಲ್ಲಿ ವಾಪಸ್ ಹೋಗುತ್ತಿದ್ದ. ಆ ರೀತಿ ಹೋಗುತ್ತಿದ್ದ ಅವನಿಗೆ ಅವನು ಭೇಟಿಯಾಗಲು ಬಂದ ಸ್ನೇಹಿತ ಎದುರಾದ. ಆತ ತುಂಬಾ ಹೊತ್ತಿನಿಂದ ಪಂಡಿತನನ್ನು ಹಿಂಬಾಲಿಸುತ್ತಲೇ ಇದ್ದ. ಆದರೆ ಮೂಕನಾಗಿರುವುದರಿಂದ ಪಂಡಿತನ ಹೆಸರು ಕೂಗಲು ಸಾಧ್ಯವಾಗಲಿಲ್ಲ. ಹಾಗೆ ಒಂಟಿ ಕಾಲಿನಲ್ಲಿ ಬರಬೇಕಾಗಿರುವುದರಿಂದ ಪಂಡಿತನನ್ನು ತಲುಪಲಾಗಲಿಲ್ಲ. ಇನ್ನು ಎಷ್ಟೋ ದೂರದಿಂದ ನಡೆದು ದಣಿದಿದ್ದ ಅವನ ಸ್ನೇಹಿತ ಪಂಡಿತನ ಹತ್ತಿರ ಬಂದ ಕೂಡಲೇ ಕೆಳಗೆ ಬಿದ್ದು ಸತ್ತು ಹೋದ. ಪಂಡಿತ ಹೆದರಿಕೆಯಿಂದ ನಡುಗುತ್ತಾ ಯಮದೂತನ ಕಡೆ ನೋಡಿ, ಇಷ್ಟಕ್ಕೂ ಏನಾಯಿತು, ನನ್ನ ಸ್ನೇಹಿತ ಯಾವ ರೀತಿ ಮೃತಪಟ್ಟ ಎಂದು ಕೇಳಿದ. ಅದಕ್ಕೆ ಮಹಾಕಾಲ, ಮಹಾತ್ಮ, ನಿಮ್ಮ ಸ್ನೇಹಿತ ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಊರಿಗೆ ಬಂದಿದ್ದ. ಆದರೆ ಅದೇ ಸಮಯದಲ್ಲಿ ನೀವು ಅವನನ್ನು ಭೇಟಿಯಾಗಲು ಹೊರಟಿದ್ದೀರಿ. ಹಾಗಾಗಿ ನಿಮ್ಮನ್ನೇ ಹಿಂಬಾಲಿಸಲು ಆತ ಶುರು ಮಾಡಿದ. ನಿಮ್ಮ ಸ್ನೇಹಿತ ಎಷ್ಟೋ ದಿನ ಪ್ರಯಾಣಿಸಿ ದಣಿದು ನಿಮ್ಮ ಊರಿಗೆ ಬಂದಿದ್ದ. ಆದರೆ ನೀವು ಹೊರಟಿರುವುದನ್ನು ನೋಡಿ ಸ್ವಲ್ಪ ಹೊತ್ತು ಕೂಡ ವಿಶ್ರಾಂತಿ ಪಡೆಯದೆ, ನೀರು ಕುಡಿಯದೆ ಮತ್ತೆ ನಿಮ್ಮ ಕಡೆಗೆ ನಡೆದು ಬಂದ. ಹಾಗಾಗಿ ಅತಿಯಾದ ಆಯಾಸದಿಂದ ಹೃದಯ ನಿಂತು ಹೋಗಿ ಮೃತಪಟ್ಟ. ಆತ ನಿಮ್ಮ ಕಾರಣದಿಂದ ತಾನೇ ಮೃತಪಟ್ಟಿದ್ದು ಎಂದ ಯಮದೂತ. ಆಗ ಪಂಡಿತ, ಮೃತ್ಯುವನ್ನು ಯಾರಿಂದಲೂ ತಪ್ಪಿಸಲಾಗದು. ಒಂದಲ್ಲ ಒಂದು ದಿನ ಎಲ್ಲರಿಗೂ ಸಾವು ಬರುತ್ತದೆ. ಇಂದು ನನ್ನ ಸ್ನೇಹಿತ, ನಾಳೆ ನಾನು ಎಂದು ಅವನನ್ನವನು ಸಮಾಧಾನಪಡಿಸಿಕೊಂಡು ಸ್ನೇಹಿತನ ಅಂತ್ಯ ಸಂಸ್ಕಾರ ನಡೆಸಿದ. ಆದರೆ ಪಂಡಿತನಿಗೆ ಅವನ ಮೃತ್ಯುವಿನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಮೂಡಿತು. ಹಾಗಾಗಿ ಪಂಡಿತ, ಮಹಾತ್ಮರೇ, ಹಾಗಾದರೆ ನನಗೆ ಮೃತ್ಯು ಯಾವಾಗ, ಯಾವ ರೀತಿ ನಡೆಯುತ್ತದೆಂದು ತಿಳಿಸುತ್ತೀರಾ ಎಂದು ಕೇಳಿದ. ಅದಕ್ಕೆ ಯಮದೂತ, ಮಹಾತ್ಮ, ಸಾಮಾನ್ಯವಾದ ಜೀವಿಗಳಿಗೆ ಸಾವಿನ ಬಗ್ಗೆ ಮೊದಲೇ ತಿಳಿದುಕೊಳ್ಳುವುದು ಒಳ್ಳೆಯದಲ್ಲ. ಯಾರಿಗಾದರೂ ಸರಿ, ಸಾವಿನ ಬಗ್ಗೆ ಮೊದಲೇ ತಿಳಿದರೆ ಸಾವು ಎಷ್ಟು ದೂರದಲ್ಲಿರುತ್ತದೋ ಅದುವರೆಗೂ ಅಳುತ್ತಲೇ ಕೊರಗುತ್ತಲೇ ಇರುತ್ತಾರೆ. ಆದರೆ ನೀವು ಜ್ಞಾನವಂತರು. ಹಾಗೆ ನಿಮ್ಮ ಸ್ನೇಹಿತನನ್ನು ದಹನ ಮಾಡುವಾಗ ಸಾವನ್ನು ಯಾರೂ ತಪ್ಪಿಸಲಾಗದು ಎಂಬ ಸತ್ಯ ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಸಾವಿನ ಬಗ್ಗೆ ನಿಮಗೆ ತಿಳಿದರೂ ಕೂಡ ನೀವು ಅಷ್ಟೊಂದು ದುಃಖ ಪಡುವುದಿಲ್ಲ ಅಂದುಕೊಳ್ತೀನಿ. ಹಾಗಾಗಿ ನಾನು ನಿಮ್ಮ ಸಾವಿನ ರಹಸ್ಯ ಹೇಳುತ್ತೇನೆ. ನಿಮ್ಮ ಸಾವು ಇಂದಿನಿಂದ ಸರಿಯಾಗಿ 6 ತಿಂಗಳ ನಂತರ ಇದೇ ದಿನದಂದು ಪಕ್ಕದ ರಾಜ್ಯದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿ ನಡೆಯಲಿದೆ. ಆಶ್ಚರ್ಯ ಕಲುಗಿಸುವ ವಿಷಯ ಅಂದರೆ ನೀವು ನಗುತ್ತಲೇ ಆ ಶಿಕ್ಷೆಯನ್ನು ಸ್ವೀಕರಿಸುತ್ತೀರಿ ಎಂದು ಹೇಳಿ ಯಮದೂತ ಹೊರಟು ಹೋದ. ಅದರ ನಂತರ ಪಂಡಿತ ಕೂಡ ಅವನ ಊರಿಗೆ ಹಿಂದಿರುಗಿದ. ಎಷ್ಟು ದೊಡ್ಡ ಪಂಡಿತನಾದರೆ ಏನು, ಸಾವಿನ ಬಗ್ಗೆ ಮುಂಚೆಯೇ ತಿಳಿದರೆ ಭಯ ಆಗದೇ ಇರುತ್ತದ. ಸಾವಿನಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ಏನು ಬೇಕಾದರೂ ಮಾಡುತ್ತಾನೆ. ಸರಿಯಾಗಿ ಪಂಡಿತ ಕೂಡ ಅದೇ ಮಾಡಿದ. ಪಂಡಿತ ಮಹಾಜ್ಞಾನಿಯಾಗಿದ್ದರಿಂದ ಆತನ ಕೀರ್ತಿ ಪ್ರತಿಷ್ಠೆ ಆ ದೇಶದ ರಾಜನವರೆಗೂ ಹರಡಿತ್ತು. ಪಂಡಿತನಿಗೆ ಒಂದು ಉಪಾಯ ಹೊಳೆಯಿತು.
ನಾನು ಹೇಗೋ ಮಹಾರಾಜನಿಗೂ ಗೊತ್ತು. ಅವರ ಬಳಿ ಎಷ್ಟೋ ಜನ ವಿದ್ವಾಂಸರಿರುತ್ತಾರೆ. ಅವರ ಹತ್ತಿರ ಹೋಗಿ ನನ್ನ ಸಮಸ್ಯೆ ಹೇಳಿಕೊಂಡರೆ ಅವರು ಖಂಡಿತ ನನಗೆ ಸಹಾಯ ಮಾಡುತ್ತಾರೆ. ನನ್ನ ಸಾವನ್ನು ತಪ್ಪಿಸಬಹುದು ಎಂದುಕೊಂಡು ಮಾರನೆಯ ದಿನ ಬೆಳಿಗ್ಗೆ ರಾಜನ ಸಂಸ್ಥಾನಕ್ಕೆ ಹೋಗಿ ನಡೆದ ವಿಷಯವನ್ನೆಲ್ಲ ರಾಜನಿಗೆ ಹೇಳಿದ. ಆಗ ಮಹಾರಾಜ ಅವರ ಆಸ್ಥಾನದ ಪಂಡಿತರು ವಿದ್ವಾಂಸರನ್ನು ಕರೆದು, ಈ ಪಂಡಿತ ಹೇಳಿದ್ದು ನಿಜವೇ ಆದರೆ ಈತನ ಸಾವು 6 ತಿಂಗಳ ನಂತರ ಬೇರೆ ರಾಜ್ಯದಲ್ಲಿ ನಡೆಯುತ್ತದೆ. ಹಾಗಾಗಿ ಇಂದಿನಿಂದ 6 ತಿಂಗಳ ಕಾಲ ಪಂಡಿತ ನಮ್ಮ ರಾಜ್ಯದಲ್ಲೇ ಇರುತ್ತಾರೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಎಂದು ಆದೇಶಿಸಿದ. ನನ್ನ ಅನುಮತಿ ಇಲ್ಲದೆ ಪಂಡಿತನನ್ನು ಯಾರೂ ಭೇಟಿಯಾಗಬಾರದು. ಆದರೆ ಪಂಡಿತ ಮಾತ್ರ ಸ್ವಾತಂತ್ರ್ಯವಾಗಿ ಓಡಾಡಬಹುದು ಎಂದ ರಾಜ. ಏಕೆಂದರೆ ಪಂಡಿತನಿಗೆ ಎಲ್ಲೂ ಹೋಗಬಾರದು ಎಂದು ಹೇಳಿದರೆ ಅವನನ್ನು ಬಂಧಿಸಿದಂತಾಗುತ್ತದೆ. ಹಾಗಾಗಿ ಮಹಾರಾಜ ಪಂಡಿತನಿಗೆ ಎಲ್ಲಿ ಬೇಕಾದರೂ ಹೋಗುವ ಸ್ವಾತಂತ್ರ್ಯ ಕೊಟ್ಟಿದ್ದ. ಆದರೆ ಪಂಡಿತ ಮಾತ್ರ ಸಾವಿಗೆ ಹೆದರಿ ಹೊರಗೆಲ್ಲೂ ಬರುತ್ತಿರಲಿಲ್ಲ. ಕೋಟೆಯೊಳಗೆ ಅವನ ಕೋಣೆಯೊಳಗಡೆಯೇ ಬಂದಿಯಾಗಿರುತ್ತಿದ್ದ. ಕಾಲ ಕಳೆಯುತ್ತಾ ಬಂತು. ಕೊನೆಗೆ ಪಂಡಿತನಿಗೆ ಮೃತ್ಯು ಸಂಭವಿಸುವ ಸಮಯ ಕೂಡ ಹತ್ತಿರವಾಯಿತು. ಮಾರನೆಯ ದಿನವೇ ಅವನ ಮೃತ್ಯು ಸಂಭವಿಸುವಂತಹ ದಿನ. ಪಂಡಿತ ರಾತ್ರಿ ಇಡೀ ಕೋಣೆಯೊಳಗೆ ಇದ್ದುಕೊಂಡು, ನಾನು ಹೊರಗೆ ಹೋದರೆ ತಾನೆ ನನ್ನ ಸಾವು ನಡೆಯೋದು. ನಾನು ಎಲ್ಲೂ ಹೋಗುವುದಿಲ್ಲ. ಇಲ್ಲೇ ಇದ್ದರೆ ನಾನು ಸಾಯುವುದಿಲ್ಲ. ನಾಳೆ ಒಂದು ದಿನ ತಪ್ಪಿಸಿಕೊಂಡರೆ ನಾನು ಮೃತ್ಯುವಿನಿಂದ ತಪ್ಪಿಸಿಕೊಂಡಂತೆ ಲೆಕ್ಕ ಎಂದುಕೊಂಡು ಆ ರಾತ್ರಿ ಸಂತೋಷವಾಗಿ ನಿದ್ರೆಗೆ ಜಾರಿದ. ಆದರೆ ಪಂಡಿತನಿಗೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸವಿತ್ತು. ಆ ವಿಷಯ ಅವನಿಗೂ ಗೊತ್ತಿರಲಿಲ್ಲ. ಆ ರೀತಿ ಪಂಡಿತ ನಿದ್ರೆಯಲ್ಲಿ ನಡೆಯುತ್ತಾ ಅರಮನೆಯಿಂದ ಹೊರಗಡೆ ಬಂದು ಒಂದು ರಥದ ಮೇಲೆ ಹತ್ತಿ ಕುಳಿತ. ಪಂಡಿತನಿಗೆ ಎಲ್ಲಿ ಬೇಕಾದರೂ ಓಡಾಡುವ ಸ್ವಾತಂತ್ರ್ಯ ಮಹಾರಾಜ ಕೊಟ್ಟಿದ್ದರಿಂದ ಆತನನ್ನು ಯಾವ ಸೈನಿಕರು ಕೂಡ ತಡೆದು ನಿಲ್ಲಿಸಲಿಲ್ಲ. ಆ ಕುದುರೆಗಳು ಪಂಡಿತನನ್ನು ನೇರವಾಗಿ ಪಕ್ಕದ ರಾಜ್ಯದೊಳಗೆ ಕರೆದೋದವು. ಅದು ಮಧ್ಯರಾತ್ರಿಯಾಗಿದ್ದರಿಂದ ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಗಾಢವಾದ ನಿದ್ರೆಯಲ್ಲಿದ್ದರು. ಕುದುರೆಗಳು ಅರಮನೆಯ ಎದುರಿಗೆ ಬಂದು ರಥ ನಿಲ್ಲಿಸಿದವು. ಜೊತೆಗೆ ಆ ರಥ ಪಕ್ಕದ ರಾಜ್ಯದ ರಾಜನದ್ದಾದ್ದರಿಂದ ಸೈನಿಕರು ಪಂಡಿತನನ್ನು ತಡೆಯಲಿಲ್ಲ. ಪಂಡಿತ ರಥ ಇಳಿದು ನೇರವಾಗಿ ನಡೆದುಕೊಂಡು ಮಹಾರಾಣಿಯ ಕೋಣೆಯೊಳಗೆ ಪ್ರವೇಶಿಸಿ ನಿದ್ರಿಸುತ್ತಿರುವ ರಾಣಿಯ ಪಕ್ಕದಲ್ಲಿ ಮಲಗಿದ. ಸ್ವಲ್ಪ ಹೊತ್ತಿನ ಬಳಿಕ ಕೋಣೆಗೆ ಬಂದ ಮಹಾರಾಜ ರಾಣಿಯ ಪಕ್ಕದಲ್ಲಿ ನಿದ್ರಿಸುತ್ತಿರುವ ಪಂಡಿತನನ್ನು ನೋಡಿ ಕೋಪ ನೆತ್ತಿಗೇರಿತು. ಕೂಡಲೇ ಸೈನಿಕರನ್ನು ಕರೆಸಿ ಪಂಡಿತನನ್ನು ಬಂಧಿಸುವಂತೆ ಆದೇಶಿಸಿದ. ಆಗ ನಿದ್ದೆಯಿಂದ ಎಚ್ಚರಗೊಂಡ ಪಂಡಿತ, ಅವನಿಗೆ ಏನೂ ಅರ್ಥವಾಗುತ್ತಿಲ್ಲ. ನಾನು ಈ ರಾಜ್ಯದೊಳಗೆ ಹೇಗೆ ಬಂದೆ, ಅರಮನೆಯೊಳಗೆ ಯಾವ ರೀತಿ ಪ್ರವೇಶಿಸಿದೆ ಎಂದು ಯೋಚಿಸುತ್ತಿದ್ದ. ಬೆಳಗ್ಗೆ ಪಂಡಿತನನ್ನು ಸಭೆಗೆ ಕರೆತಂದರು. ಅವನನ್ನು ನೋಡಿದ್ದೇ ಮಹಾರಾಜ ಕೋಪದಿಂದ ಕೆಂಡಾಮಂಡಲನಾದ. ಒಂದು ಮಾತು ಆಡದೆ, ಪಂಡಿತನನ್ನು ಒಂದು ಪ್ರಶ್ನೆಯೂ ಕೇಳದೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿದ. ಗಲ್ಲು ಶಿಕ್ಷೆ ಎಂದು ಕೇಳಿದ ಕೂಡಲೇ ಪಂಡಿತ ಹೆದರಿ ಹೋದ. ಮಹಾರಾಜ, ನನ್ನನ್ನು ಕ್ಷಮಿಸಿ, ನಾನಿಲ್ಲಿಗೆ ಹೇಗೆ ಬಂದೆನೆಂದು ಅರ್ಥವಾಗುತ್ತಿಲ್ಲ. ಆದರೆ ನನಗೆ ಮೊದಲೇ ಈ ದಿನ ನನ್ನ ಸಾವು ಬರುತ್ತದೆ ಎಂದು ಗೊತ್ತಿತ್ತು. ಅದೇ ರೀತಿ ಎಲ್ಲವೂ ನಡೆಯುತ್ತಿದೆ ಎಂದು ಹೇಳಿದ. ಅದಕ್ಕೆ ಮಹಾರಾಜ, ನಿನ್ನ ಸಾವು ಇದೇ ದಿನ ಸಂಭವಿಸುತ್ತದೆ ಎಂದು ನಿನಗೆ ಮೊದಲೇ ಗೊತ್ತಿತ್ತ? ಅದು ಹೇಗೆ ಎಂದು ಕೇಳಿದ. ಅದಕ್ಕೆ ಪಂಡಿತ 6 ತಿಂಗಳ ಹಿಂದಿನಿಂದ ನಡೆದ ಕಥೆಯನ್ನು ರಾಜನಿಗೆ ವಿವರಿಸಿದ. ಇದೆಲ್ಲ ಕೇಳಿದ ಮಹಾರಾಜನಿಗೆ ನಂಬಲು ಅಸಾಧ್ಯವಾದರೂ ಕೂಡ ಪಂಡಿತನೊಂದಿಗೆ, ನೋಡು, ನೀನು ಹೇಳೋದು ನಿಜವೇ ಆಗಿದ್ದರೆ ನಿನ್ನ ಸಾವಿಗೆ ನಾನು ಕಾರಣವಾಗಲು ಇಷ್ಟವಿಲ್ಲ. ಆದರೆ ಒಂದು ವೇಳೆ ನೀನು ಹೇಳುತ್ತಿರುವುದು ಸುಳ್ಳಾದರೆ ಈ ದಿನ ನಿನಗೆ ಮರಣ ಶಿಕ್ಷೆ ತಪ್ಪಿದ್ದಲ್ಲ ಎಂದು ಹೇಳಿದ. ಪಂಡಿತನಿಗೆ ಆಶ್ರಯ ಕೊಟ್ಟಿದ್ದ ರಾಜ ಈ ರಾಜನಿಗೆ ಒಳ್ಳೆಯ ಸ್ನೇಹಿತನಾದ್ದರಿಂದ ಸೇವಕರ ಮೂಲಕ ಆತನಿಗೆ ಒಂದು ಸಂದೇಶ ಪತ್ರ ಕಳಿಸಿದ. ಅದರಲ್ಲಿ ಪಂಡಿತ ಹೇಳಿದ ವಿಷಯ ಬರೆದು ಇದು ಸುಳ್ಳ ಅಥವಾ ನಿಜಾನಾ ಎಂದು ಪ್ರಶ್ನಿಸಿದ್ದ. ಸೇವಕರು ಸಂಜೆ ಹಿಂದಿರುಗಿ ಬಂದು, ಮಹಾರಾಜ, ಈ ಪಂಡಿತ ಹೇಳಿದ್ದೆಲ್ಲ ನಿಜ. 6 ತಿಂಗಳಿನಿಂದ ಆ ಮಹಾರಾಜರೇ ಈ ಪಂಡಿತನಿಗೆ ಆಶ್ರಯ ಕೊಟ್ಟಿದ್ದರಂತೆ. ಆದರೆ ಈತ ಈ ರಾಜ್ಯದೊಳಗೆ ಯಾವ ರೀತಿ ಪ್ರವೇಶಿಸಿದ ಎಂಬುದು ಮಾತ್ರ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈತನಿಗೆ ಗಲ್ಲು ಶಿಕ್ಷೆ ಹಾಕುವುದು
ಒಳ್ಳೆಯದಲ್ಲ ಎಂಬುದು ಆ ಮಹಾರಾಜರ ಅಭಿಪ್ರಾಯ ಎಂದರು ಸೇವಕರು. ಆದರೆ ಈಗ ಮಹಾರಾಜನಿಗೆ ದೊಡ್ಡ ಸಮಸ್ಯೆ ಎದುರಾಯಿತು. ರಾಜ ಸ್ವಲ್ಪವೂ ಯೋಚಿಸದೆ ಪಂಡಿತನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದು ತೀರ್ಪು ಕೊಟ್ಟಿದ್ದ. ಈಗ ಪಂಡಿತನಿಗೆ ನೇಣು ಹಾಕದಿದ್ದರೆ ರಾಜ ಮಾತು ತಪ್ಪಿದಂತಾಗುತ್ತದೆ. ಆ ರೀತಿ ಎಂದೂ ಕೂಡ ನಡೆಯಬಾರದು. ಒಂದು ವೇಳೆ ನಾನು ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಿದರೆ ಒಬ್ಬ ಅಮಾಯಕ ಸಾಯುತ್ತಾನೆ. ಏನು ಮಾಡುವುದೆಂದು ಮಹಾರಾಜನಿಗೆ ಅರ್ಥವಾಗಲಿಲ್ಲ. ರಾಜ ಅವನ ರಾಜ್ಯದ ಪಂಡಿತರು ಹಾಗೂ ಮಂತ್ರಿಗಳನ್ನು ಕರೆದು ವಿಷಯ ವಿವರಿಸಿದ. ಅವರು ರಾಜನಿಗೊಂದು ಉಪಾಯ ಹೇಳಿದರು. ಮಹಾರಾಜ, ನಾವು ಈ ಪಂಡಿತನಿಗೆ ಸಣ್ಣದಾದ ಮೆತ್ತಗಿರುವಂತಹ ದಾರದಿಂದ ನೇಣು ಬಿಗಿಸೋಣ. ಆ ರೀತಿ ಮಾಡಿದರೆ ನಿಮ್ಮ ತೀರ್ಪು ನಿಜವಾಗುತ್ತದೆ. ಹಾಗೆಯೇ ಪಂಡಿತನಿಗೂ ಯಾವ ಹಾನಿಯೂ ಉಂಟಾಗುವುದಿಲ್ಲ ಎಂದು ಹೇಳಿದರು. ರಾಜನಿಗೂ ಆ ಸಲಹೆ ಹಿಡಿಸಿ ಹಾಗೆ ಮಾಡಿ ಎಂದು ಆದೇಶಿಸಿದ. ಪಂಡಿತನಿಗಾಗಿ ಮೆತ್ತನೆಯ ಸಣ್ಣನೆಯ ದಾರವನ್ನು ಸಿದ್ಧಪಡಿಸಿ ಪಂಡಿತನ ಕೊರಳಿಗೆ ಹಾಕಿದರು. ಪಂಡಿತನ ಸಮೇತ ಎಲ್ಲರೂ ಸಂತೋಷವಾಗಿ ಇದ್ದರು. ಎಲ್ಲರೂ ನೋಡುತ್ತಿರುವಾಗಲೇ ಹಠಾತ್ತನೆ ಜೋರಾಗಿ ಬಿರುಗಾಳಿ ಬೀಸಿ ಆ ಸಣ್ಣನೆಯ ದಾರವನ್ನು ಕತ್ತರಿಸಿ ಪಂಡಿತನನ್ನು ಕೆಳಗೆ ತಳ್ಳಿ ಹಾಕಿತು. ಎಲ್ಲರೂ ಪಂಡಿತನ ಹತ್ತಿರ ಹೋಗಿ ನೋಡಿದರು. ಆದರೆ ಬಿರುಗಾಳಿಯ ವೇಗದಿಂದ ಆ ಸಣ್ಣನೆಯ ದಾರವೇ ಪಂಡಿತನ ಕತ್ತನ್ನು ಸೀಳಿ ಹಾಕಿತ್ತು. ಅಧಿಕವಾದ ರಕ್ತಸ್ರಾವವಾಗಿ ಎಲ್ಲರ ಕಣ್ಣೆದುರಲ್ಲೇ ಪಂಡಿತ ಮೃತಪಟ್ಟ. ಕೊನೆಗೆ ಮಹಾಕಾಲ ಹೇಳಿದಂತೆ ನಗುತ್ತಲೇ ಪಂಡಿತ ಗಲ್ಲಿಗೆ ಶರಣಾದ. ಪಂಡಿತನಿಗೆ ಅವನ ಸಾವಿನ ಬಗ್ಗೆ ತಿಳಿಯದೇ ಇದ್ದಿದ್ದರೆ ಆ 6 ತಿಂಗಳ ಕಾಲ ಒಂದೇ ಕೋಣೆಯಲ್ಲಿ ಅಳುತ್ತಾ ಕೊರಗುತ್ತಾ ಬಂದಿಯಾಗಿ ಕುಳಿತಿರುತ್ತಿರಲಿಲ್ಲ. ಸಂತೋಷವಾಗಿ ಬದುಕಿರುತ್ತಿದ್ದ. ಆದ್ದರಿಂದಲೇ ಹೇಳೋದು, ವಿಧಿಬರಹವನ್ನು ಯಾರಿಂದಲೂ ತಪ್ಪಿಸಲಾಗದು ಎಂದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.